ಅದರಲ್ಲೂ ಅರಮನೆ ಮುಂಭಾಗದಲ್ಲೇ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಾನಾ ಆಯಾಮಗಳಲ್ಲಿ ಈ ಬಗ್ಗೆ ತನಿಖೆಯನ್ನ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಪ್ರಮುಖವಾಗಿ ಬಲೂನ್ ವ್ಯಾಪಾರ ಮಾಡ್ತಾ ಇದ್ದ ಸಲೀಂ, ಆತನ ಹಿನ್ನೆಲೆ ಏನು? ಮತ್ತೊಂದು ಆಘಾತಕಾರಿ ವಿಷಯ ಅಂತಂದ್ರೆ ಸಿಸಿಟಿವಿ ದೃಶ್ಯಗಳು ಬ್ಲಾಸ್ಟ್ ಸಂದರ್ಭದಲ್ಲಿ ಸಿಗ್ತಾ ಇಲ್ಲ. ಇದು ಕೂಡ ಷಡ್ಯಂತ್ರನ ಅಂತ ಹೇಳಿ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಸಂಪೂರ್ಣ ವರದಿಯನ್ನ ಕಲೆ ಹಾಕಿದ್ದಾರೆ ಮೈಸೂರು ಪೊಲೀಸರು. ಸಲೀಂ ಜೊತೆ ಇದ್ದವರು ರಿಜ್ವಾನ್ ಹಾಗೇನೆ ಹುಸೇನ್, ಕೆಲವರು ಅಪ್ಸ್ಕ್ಯಾನ್ ಆಗಿದ್ದಾರೆ. ಸಲೀಂ ಜೊತೆ ತಂಗಿದ್ದವರು, ಅದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದವರು. ಬ್ಲಾಸ್ಟ್ ಆಗ್ತಾ ಇದ್ದಂಗೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರದಲ್ಲಿ ಇವರೆಲ್ಲ ಬಲೂನ್ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಸಲೀಂ ಸ್ನೇಹಿತರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಎನ್ಐಎಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಮೈಸೂರು ಪೊಲೀಸರು. ತದನಂತರ ಎನ್ಐಎ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಎಂಟ್ರಿ ಕೊಡ್ತಾರೆ. ಇನ್ನು ಅರಮನೆ ಮುಂದಿನ ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿಲ್ಲ. ಸ್ಫೋಟದ ಯಾವ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿಲ್ಲ. 360 ಡಿಗ್ರಿ ಕ್ಯಾಮೆರಾ ಇದ್ರೂ ಕೂಡ ಈ ಪರ್ಟಿಕ್ಯುಲರ್ ಘಟನೆ ಯಾಕೆ ಸೆರೆ ಆಗಿಲ್ಲ ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ. ಸ್ಫೋಟದ ಸಮಯದಲ್ಲಿ ಬೇರೆ ಕಡೆಗೆ ಈ ಸಿಸಿ ಕ್ಯಾಮೆರಾ ತಿರುಗಿದೆ. ಸ್ಫೋಟದ ಸಮಯದಲ್ಲಿ ಇನ್ನೊಂದು ಭಾಗದ ದೃಶ್ಯಗಳು ಸೆರೆಯಾಗಿದೆ. ಈ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗೆಲ್ಲ ಎಂಥದ್ದೇ ಘಟನೆ ಆದ್ರೂ ಕೂಡ ಅಲ್ಲಿರುವಂತಹ ಸಿಸಿಟಿವಿ ಸಾಕ್ಷಿಯಾಗುತ್ತೆ, ಅದರಲ್ಲಿ ದೃಶ್ಯಗಳು ಕ್ಯಾಪ್ಚರ್ ಆಗಿರುತ್ತೆ. ಹೇಳಿ ಕೇಳಿ ಮೈಸೂರು ಅರಮನೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಮೈಸೂರು ಅರಮನೆಯ ಪ್ರತಿಯೊಂದು ವೈಭವವನ್ನ ಕಣ್ತುಂಬಿಕೊಳ್ತಾರೆ. ಆದರೆ ಈ ಸ್ಫೋಟ ಆದಂತ ಸಂದರ್ಭದಲ್ಲಿ ಅಲ್ಲಿ ಅತ್ಯಾಧುನಿಕ ಸಿಸಿಟಿವಿ ಅಂದ್ರೆ 360 ಡಿಗ್ರಿ ತಿರುಗಿ ಅದನ್ನು ಕ್ಯಾಪ್ಚರ್ ಮಾಡುವಂತ ಸಿಸಿಟಿವಿಯನ್ನು ಅಳವಡಿಕೆ ಮಾಡಿದ್ರು ಕೂಡ ಈ ಪರ್ಟಿಕ್ಯುಲರ್ ಸ್ಫೋಟದ ದೃಶ್ಯ ಮಾತ್ರ ಯಾಕೆ ಸರಿಯಾಗಿಲ್ಲ ಅಂತೇಳಿ ಒಂದು ಹಂತದಲ್ಲಿ ಅನುಮಾನ ಅಂತೂ ಮೂಡುತ್ತೆ. ಈ ನಿಟ್ಟಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದು 360 ಡಿಗ್ರಿ ಕ್ಯಾಮ್ರಾ ಆಗಿರೋದ್ರಿಂದ ಸ್ಫೋಟ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅದು ಬೇರೆ ಕಡೆಗೆ ತಿರುಗಿತ್ತು. ಹಾಗಾಗಿ ಬೇರೆ ವಿಜುವಲ್ ಅದರಲ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಆ ಸ್ಫೋಟದ ಒಂದು ದೃಶ್ಯ ಏನಿತ್ತು ಅದು ಈ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸಿಸಿಟಿವಿ ಇದ್ರೂ ಕೂಡ ಈ ಘಟನೆ ಆದಾಗ ಏನಾಯ್ತು ಅಂತ ತಿಳ್ಕೊಳ್ಬೇಕು ಅಂತ ಚೆಕ್ ಮಾಡಿದಾಗ ದೇರ್ ಇಸ್ ನೋ ಯೂಸ್. ಸಿಸಿಟಿವಿಯಲ್ಲಿ ಬೇರೆ ಆಂಗಲ್ನ ದೃಶ್ಯ ಕ್ಯಾಪ್ಚರ್ ಆಗಿದೆ. ಇನ್ನು ಮೈಸೂರಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ಸಂಬಂಧ ಕೇವಲ 100 ರೂಪಾಯಿಗೆ ಸಲೀಂ ಬಾಡಿಗೆಯನ್ನ ಪಡ್ಕೊಂಡಿದ್ದ ಲಾಡ್ಜ್ನಲ್ಲಿ ರೂಮನ್ನ. ಸಲೀಂ ತಂಗಿದ್ದ ಕೊಠಡಿ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಮಹಜರ್ ಮಾಡಿ ರೂಮ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಲಾಡ್ಜ್ ಮುಂದೆ ನಿಲ್ಲಿಸಿದ ಸೈಕಲ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಪಡ್ಕೊಂಡು ರೂಮ್ ಅನ್ನ ಕೊಟ್ಟಿದ್ರು ಇವರಿಗೆಲ್ಲ ಲಾಡ್ಜ್ನ ಸಿಬ್ಬಂದಿ ಅಂತ ಹೇಳಿ ಮಾಹಿತಿ ಇದೆ. ಇವರೆಲ್ಲ ರಾಜಸ್ಥಾನ, ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಬಲೂನ್ ಮಾರಾಟ ಮಾಡ್ತಾ ಇದ್ರು, ಸ್ನೇಹಿತರಾಗಿದ್ರು ಅಂತ ಹೇಳಿ ಮೇಲ್ನೋಟಕ್ಕೆ ಮಾಹಿತಿ ಇದೆ. ಇನ್ ಪರ್ಟಿಕ್ಯುಲರ್ ಆಗಿ ಶರೀಫ್ ಲಾಡ್ಜ್ನಲ್ಲಿ ಈ ತರ ವ್ಯಾಪಾರ ಮಾಡ್ತಾ ಇದ್ದವರೆಲ್ಲ ತಂಗಿದ್ರು. ಕೇವಲ 100 ರೂಪಾಯಿಗೆ ರೂಮ್ ಅನ್ನ ಬಾಡಿಗೆಗೆ ಪಡಿತಾ ಇದ್ರು ಅಂತ ಮಾಹಿತಿ ಇದೆ. ಮತ್ತೆ ಈ ಬಲೂನ್ ವ್ಯಾಪಾರ ಮಾಡೋದಕ್ಕೆ ಅವರು ಉಪಯೋಗ ಮಾಡ್ತಾ ಇದ್ದಂತ ಸೈಕಲ್ಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ಆ ಕೊಠಡಿ ದೃಶ್ಯ, ಸಲೀಂ ತಂಗಿದ್ದಂಥ ಕೊಠಡಿಯ ದೃಶ್ಯ ಇದೆಯಲ್ಲ, ಅದು ನ್ಯೂಸ್ 18ಗೆ ಲಭ್ಯವಾಗಿದೆ. ಆ ರೂಮ್ ಹೇಗಿದೆ ಅಂತೇಳಿ ನಿಮಗೆ ವಿಜುವಲ್ಸ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ ಆ ಕೊಠಡಿಯನ್ನು ಕೂಡ ಪೊಲೀಸರು ಮಹಜರ್ ಮಾಡಿದ್ದಾರೆ. ಕೇವಲ 100 ರೂಪಾಯಿಗೆ ಬಾಡಿಗೆಗೆ ಅಂತೇಳಿ ಸಲೀಂ ಪಡ್ಕೊಂಡಿದ್ದ.